ವೆಲ್ಕಮ್ ಟು ಮೈ ಚಾನಲ್. ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದೊಂದು ಕೀನ್ಯಾದ ಕತೆ. ಕೀನ್ಯಾದ ಸಿನಿಮಾ 13ರ ಶಾಲಾ ವಿದ್ಯಾರ್ಥಿನಿಯೊಬ್ಬಳಿಗೆ ಅವಳಿಗಿಂತಲೂ ತುಂಬ ವಯಸ್ಸಾದ ವ್ಯಕ್ತಿಯೊಂದಿಗೆ ಬಲವಂತದಿಂದ ಮದುವೆ ಮಾಡಿಸಲು ಹೊರಟಾಗ ಆ ಹುಡುಗಿ ತಪ್ಪಿಸಿಕೊಂಡು ಹೋದ ಕಥೆಯನ್ನು ಆ ಸಿನಿಮಾ ಹೊಂದಿದೆ. ದಿಬ್ಬಣದ ಮನೆಯಿಂದ ತಪ್ಪಿಸಿಕೊಂಡು ಹೋದ ಆ ವಧು ಧರ್ಮಭ್ರಷ್ಟಳಾದರೂ ಶತಮಾನಗಳ ಅನೈತಿಕ ಆಚರಣೆಯನ್ನು ಕೊನೆಗಾಣಿಸಲು ಹೋರಾಡಿದ ಸಾಹಸವನ್ನು ಆ ದೃಶ್ಯಕಾವ್ಯವು ತೆರೆದಿಟ್ಟಿದೆ. ನಾವಿ ಎಂಬುದು ಈ ಸಿನಿಮಾ ಹೆಸರು. ವಿದ್ಯಾರ್ಥಿನಿಯ ಮುಖ್ಯ ಪಾತ್ರದಲ್ಲಿ ನಟಿಸಿದವಳು ಮಿಶೆಲ್ ಲೆಮುಯಾ ಇಕೆನಿ ಎಂಬ ಹುಡುಗಿ. ತನ್ನ ಮನೋಜ್ಞ ನಟನೆಗಾಗಿ ಈ ಹುಡುಗಿ ಆಫ್ರಿಕಾ ಮೂವಿ ಅಕಾಡೆಮಿಯಿಂದ ಭರವಸೆಯ ತಾರೆ ಪ್ರಶಸ್ತಿಗೆ ಭಾಜನಳಾಗಿದ್ದಾಳೆ. ಯಾವ ವಿಷಯವನ್ನು ನಮ್ಮ ಜನ ಮುಚ್ಚಿಡಲು ಶತಪ್ರಯತ್ನ ಹಾಕುತ್ತಿದ್ದಾರೆಯೋ ಆ ವಿಷಯದ ಕುರಿತು ಚರ್ಚೆಗಳನ್ನು ಹುಟ್ಟುಹಾಕಲು ಈ ಸಿನಿಮಾ ನೆರವಿಗೆ ಬರಬೇಕು ಎನ್ನುವುದು ನನ್ನಾಸೆ ಎನ್ನುತ್ತಾಳೆ ಮಿಶೆಲ್. ಈ ಹುಡುಗಿಯದು ಕೀನ್ಯಾದ ತುರ್ಕಾನಾ ಪ್ರಾಂತ್ಯ. ನಾವಿ ಸಿನಿಮಾದ ನಾಯಕಿಯ ಪ್ರಾಂತ್ಯ ಕೂಡ ಇದೇ ಆಗಿದೆ. ತುರ್ಕಾನಾದಲ್ಲಿ ಪ್ರತಿ 4 ಹುಡುಗಿಯರ ಪೈಕಿ ಒಬ್ಬಳು ಬಾಲ್ಯ ವಿವಾಹದ ದವಡೆಗೆ ಬೀಳುತ್ತಿದ್ದಾಳೆ ಎಂದು ವಿಶ್ವಸಂಸ್ಥೆಯ ವರದಿ ಹೇಳಿದೆ. ಆದ್ದರಿಂದಲೇ ನಾವಿ ಹೇಳುತ್ತಾಳೆ, ನನ್ನ ಹಲವು ಗೆಳತಿಯರು ಅರ್ಧದಲ್ಲೇ ಶಾಲೆ ಬಿಟ್ಟರು. ಅವರು ಮತ್ತೆ ಶಾಲೆಗೆ ಹಿಂದಿರುಗಲೇ ಇಲ್ಲ. ಏಕೆಂದರೆ ವಧು ದಕ್ಷಿಣೆಯ ಆಸೆಗಾಗಿ ಅವರ ಅಪ್ಪಂದಿರು ಅವರನ್ನು ಮದುವೆ ಮಾಡಿಕೊಟ್ಟರು. ನಾವಿಯ ಅಪ್ಪ ಅವಳನ್ನು ಮದುವೆ ಮಾಡಿಕೊಡಲು ವರನಿಂದ 60 ಕುರಿಗಳು, 8 ಒಂಟೆಗಳು ಹಾಗೂ 100 ಆಡುಗಳನ್ನು ವಧು ದಕ್ಷಿಣೆಯಾಗಿ ಪಡೆದಿದ್ದನಂತೆ. ಬೇಡವೆಂದರೂ ಬಲವಂತದಿಂದ ಮದುವೆ ಮಾಡಲು ಮುಂದಾದಾಗ ಕಾಲನ್ನು ಕೊಯ್ದುಕೊಂಡು ಋತುಸ್ರಾವವಾಗಿದೆ ಎಂದು ಮನೆಯವರನ್ನು ನಂಬಿಸಿ ನೈರೋಬಿಗೆ ಓಡಿಹೋಗುವ ನಾವಿ ಅಲ್ಲಿ ಶಿಕ್ಷಣ ಪಡೆದು ತನ್ನ ಪ್ರಾಂತ್ಯದ ಹೆಣ್ಣು ಮಕ್ಕಳನ್ನು ಬಾಲ್ಯ ವಿವಾಹದ ಸಂಕೋಲೆಯಿಂದ ಬಿಡಿಸುವ ಸಾಹಸ ಮೆರೆಯುತ್ತಾಳೆ. ನಾವಿಯ ಪಾತ್ರದಲ್ಲಿ ಮಿಂಚಿರುವ ಮಿಶೆಲ್ ಆಡಿಷನ್ ನಡೆದಾಗ ಶಾಲೆಯ ನಾಟಕವೊಂದರಲ್ಲಿ ನಟಿಸಲು ಇರಬಹುದು ಎಂದು ಪಾತ್ರಧಾರಿಯಾಗಲು ಒಪ್ಪಿಕೊಂಡಳಂತೆ. ಅದುವರೆಗೆ ಆಕೆ ಯಾವೊಂದು ಸಿನಿಮಾದಲ್ಲೂ ನಟಿಸಿದವಳಲ್ಲ. ಈ ನಟನೆ ನನ್ನ ಬದುಕನ್ನೇ ಬದಲಾಯಿಸಿದೆ. ಆದರೆ ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸಲು ನಾನು ಅವಕಾಶವನ್ನು ನೀಡಲಾರೆ ಎಂದು ಪ್ರಬುದ್ಧ ಹೇಳಿಕೆ ನೀಡುತ್ತಾಳೆ ಮಿಶೆಲ್. ನಮ್ಮ ಈ ಸಿನಿಮಾವನ್ನು ನೀವು ನೋಡುವಾಗ ನಾವಿಯಾಗಿ ನೋಡಿ. 6 ಕೋಟಿ ಹದಿಹರೆಯದ ಹೆಣ್ಣು ಮಕ್ಕಳೇ ನೀವಾಗಿ ನೋಡಿ. ಆಗ ನಮ್ಮ ಭಾವನೆ ಏನು ಎಂಬುದು ನಿಮಗೆ ಅರ್ಥವಾಗುತ್ತದೆ ಎಂದು ಹೇಳುತ್ತಾಳೆ. ಆಫ್ರಿಕಾದ ಈ ಭಾಗದ ಹೆಣ್ಣು ಮಕ್ಕಳಿಗೆ ಯಶಸ್ಸು ಎನ್ನುವುದು ಹೇಗೆ ಬಿಸಿಲು ಕುದುರೆಯಂತೆ ಕೈಗೆ ಸಿಗದೆ ಮುಂದೆ ಓಡುತ್ತದೆ ಎಂಬುದನ್ನು ನಾನು ಅನುಭವಿಸಿ ಬಲ್ಲೆ. ಹೆಜ್ಜೆ ಹೆಜ್ಜೆಗೂ 108 ಅಡೆತಡೆಗಳು. ಅಂತಹ ಅಡೆತಡೆಗಳ ನಡುವೆಯೂ ದೊಡ್ಡ ಕನಸನ್ನು ಕಂಡವಳು, ಕಾಣುತ್ತಿರುವವಳು ನಾನು ಎಂದು ಮಿಶೆಲ್ ಹೇಳುವಾಗ ಅವಳ ಕಣ್ಣುಗಳಲ್ಲಿ 1000 ವ್ಯಾಟ್ ಬಲ್ಬ್ ಒತ್ತಿ ಉರಿದಷ್ಟು ತೇಜಸ್ಸು ಪ್ರತಿಫಲಿಸುತ್ತದೆ. ತನ್ನ ಈ ಹಿನ್ನೆಲೆಯ ಪರದೆಯೊಳಗೆ ತಾನು ಸಿಕ್ಕಿ ಬೀಳಬಾರದು ಎಂಬ ಉತ್ಕಟ ಹಂಬಲದಿಂದಲೇ ಆಕೆ ಸಿನಿಮಾ ಆಡಿಷನ್ನಲ್ಲಿ ಪಾಲ್ಗೊಂಡು ನಾವಿಯ ಪಾತ್ರಧಾರಿಯಾಗಿ ಆಯ್ಕೆಯಾದವಳು. ಶಾಲಾ ವಿದ್ಯಾರ್ಥಿನಿಯಾಗಿ ನಟನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಕಲೆಯಲ್ಲಿ ತೊಡಗಿಸಿಕೊಳ್ಳುವುದು ಎಷ್ಟು ಮುಖ್ಯವೋ ಓದು ಕೂಡ ಅಷ್ಟೇ ಮುಖ್ಯ. ಆದರೆ ಮಿಶೆಲ್ ಓದಿನಲ್ಲೂ ಮುಂದಿದ್ದು ನಟನೆಯಲ್ಲೂ ಸೈ ಎನಿಸಿಕೊಂಡವಳು. ಕೆನ್ಯಾದಂತಹ ದೇಶದಲ್ಲಿ
ಶಿಕ್ಷಣ ಮಹತ್ವ ಏನು ಎಂಬುದನ್ನು ಅರಿತವಳು. ತುರ್ಕಾನಾ ಪ್ರಾಂತ್ಯದಿಂದ ಉನ್ನತ ಶಿಕ್ಷಣದ ಕನಸು ಕಂಡು ನೈರೋಬಿಗೆ ಬಂದು ನೆಲೆಸಿದ ಮಿಶೆಲ್ ಅಲ್ಲಿಯೂ ಸವಾಲುಗಳನ್ನು ಎದುರಿಸಿದಳು. ಸಹಪಾಠಿಗಳಿಂದ ಆಕೆ ಗೇಲಿಗೆ ಒಳಗಾದಳು. ದೇಹದ ಕಪ್ಪು ಬಣ್ಣ, ಕೌಟುಂಬಿಕ ಹಾಗೂ ಅತಿ ಹಿಂದುಳಿದ ಪ್ರಾಂತ್ಯದ ಹಿನ್ನೆಲೆಯಲ್ಲಿ ಕೀಳಿರಿಮೆಯಿಂದ ನೋಡುವ ಪ್ರಯತ್ನಗಳಾದಾಗ ವಿಹ್ವಲಗೊಂಡರೂ ಮಿಶೆಲ್ ಕೈಚೆಲ್ಲಿ ಕೂರಲಿಲ್ಲ. ನಮ್ಮೊಳಗಿನ ಸೌಂದರ್ಯವೇ ನಿಜವಾದ ಸೌಂದರ್ಯ ಎಂದು ಲೇಖಕರೊಬ್ಬರು ಬರೆದ ವಾಕ್ಯ ಆಕೆಗೆ ಎಲ್ಲ ಗೇಲಿಯಿಂದ, ಅದರ ನೆರಳಿನಿಂದ ಹೊರಬರಲು ನೆರವಿಗೆ ಬಂತು. ಯಾವ ಗೇಲಿಯಿಂದಲೂ ನಾನು ಯಾರು ಎಂಬುದನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಎಂದೆನ್ನುವ ಈ ತಾರೆ ನಕಾರಾತ್ಮಕ ಸಂಗತಿಗಳನ್ನು ತೊಡೆದುಹಾಕುವುದು ಅಷ್ಟು ಸುಲಭವಲ್ಲವಾದರೂ ನನ್ನ ಮೌಲ್ಯವೇನು ಎಂಬುದನ್ನು ತೋರಿಸುವ ಏಕೈಕ ಛಲ ನನ್ನ ಕೈ ಹಿಡಿದು ಮುನ್ನಡೆಸಿತು ಎನ್ನುತ್ತಾಳೆ. ಯಾರದ್ದೇ ಅಭಿಪ್ರಾಯಗಳು ನಮ್ಮ ಕನಸುಗಳನ್ನು ಕೊಲ್ಲುವ ಆಯುಧಗಳಾಗಲು ಆಸ್ಪದ ನೀಡಬಾರದು ಎಂಬ ಕಿವಿಮಾತನ್ನು ತನ್ನ ವಾರಿಗೆಯ ಹೆಣ್ಣು ಮಕ್ಕಳಿಗೆ ನೀಡುತ್ತಾಳೆ. ನಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ನಾವು ಸಮರ್ಥರಿದ್ದೇವೆ ಎನ್ನುವುದು ಮಿಶೆಲ್ ಇಟ್ಟಿರುವ ಅಚಲ ನಂಬಿಕೆ. ನಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟು ಮುಂದುವರಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವ ಆಕೆ ಕೆನ್ಯಾದಲ್ಲಿ ಮಾತ್ರವಲ್ಲ, ಆಫ್ರಿಕಾದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಬಾಲ್ಯ ವಿವಾಹ ಸಂಪೂರ್ಣವಾಗಿ ನಿಲ್ಲಬೇಕು, ಆಡುವ ಮಕ್ಕಳ ಕೈಗೆ ಕಂದಮ್ಮಗಳನ್ನು ಕೊಡುವ ಕೆಲಸಕ್ಕೆ ಕೊನೆ ಹಾಡಬೇಕು ಎಂದು ಆಗ್ರಹಿಸುತ್ತಾಳೆ. ನಾವಿಯ ಮಾತಿಗೆ ಕಿವಿಯಾಗುವ ಕೆಲಸ ಜಗತ್ತಿನ ಎಲ್ಲ ಜನ ಸಮುದಾಯಗಳಿಂದಲೂ ಆಗಬೇಕಿದೆ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.